ದಿನಾಂಕ 10/4/2026 ಧಾರವಾಡ ನಗರದ ಅಶ್ಮಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂಥ ಒಬ್ಬ ವ್ಯಕ್ತಿ 33 ವರ್ಷ, ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವರು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದ್ರು. ಅದಾದಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಆ 9 ಜನರನ್ನು ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರೆದ ತನಿಖೆಯನ್ನು ಮಾಡುವಂಥ ಕ್ರಮ ಕೈಗೊಳ್ಳಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಮುಂದುವರೆದ ಮತ್ತು ಹೆಚ್ಚುವರಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗ್ತದೆ ಮತ್ತು ಅವ್ರುಗಳು ಆರೋಪಿಗಳನ್ನು ನೋಡಿದ್ದೀವಿ ಅಂತ ಹೇಳಿರೋದರ ಹಿನ್ನೆಲೆಯಲ್ಲಿ ಮತ್ತು ಅವರ ಡೀಟೇಲ್ಸ್ ನಿಮಗೆ ಯಾರು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಟೆಸ್ಟ್ ಐಡೆಂಟಿಫಿಕೇಷನ್ ಕರೆಯನ್ನು ಕೂಡ ಈ ಒಂದು ಕೇಸ್ನಲ್ಲಿ ಮಾಡಿಸಲಾಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಟೆಸ್ಟ್ ಐಡೆಂಟಿಫಿಕೇಷನ್ ಕರೆಯನ್ನು ಕೂಡ ಅನುಮತಿಯನ್ನು ಕೊಡಲಿಕ್ಕೆ. ಕೊನೆಗೆ ಕಾರಣ ಏನಾದರೂ ಇದನ್ನ ರಾಜಕಾರಣನೋ ಅಥವಾ ಏನಾದರೂ ವೆಹಿಕಲ್ ಮೃತ ಹೊಂದಿರುವಂಥ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾನೆ ಅವರಿಬ್ಬರ ನಡುವೆ ಭಾಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಆಗ್ತಕ್ಕಂಥದ್ದು ಆರೋಪಿ ಹೇಳಿದ್ದಾನೆ. ಮತ್ತು ಕಂಪ್ಲೇಂಟಲ್ಲೂ ಕೂಡ ಇದೇ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದನೂ ನಿರಂತರವಾಗಿ ಕಿರಿಕಿರಿ ಮಾಡ್ತಿದ್ದ ಆರೋಪಿಯನ್ನು ಹೇಳಿದ್ದಾನೆ. ಹಾಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಮುಖ್ಯ ಕಾರಣ ಅನ್ನೋದು ತಿಳಿದು ಬಂದಿದೆ. ಮತ್ತು ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಅದರಲ್ಲಿ ಹಿನ್ನೆಲೆ ಇರುವಂಥ ಕೆಲವು ಆರೋಪಿಗಳು ಇದ್ದಾರೆ. ಆ ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಸುಮಾರು ಭಾಳಷ್ಟು ದಿನದಿಂದ ಅವರು ಒಂದು ಪ್ಲ್ಯಾನ್ ಮಾಡಿ ಅವನ್ನ ಮೃತ ವ್ಯಕ್ತಿ ಏನಿದ್ದಾನೆ ಅವ್ರನ್ನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋಅಪ್ ಮಾಡಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಸಿಕ್ಕಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವ್ರ ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಭಾಳಷ್ಟು ಬಾರಿ ಅವನಿಂದ ಓದು ಬಂದು ಒಂದಷ್ಟು ಜನ ಹುಡುಗರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಾಡಿಸ್ಕೊಡ್ಲಿಕ್ಕೆಲ್ಲ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಆ ಮದುವೆ ಇರುವಂಥದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗಿಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹೊಂಟಾಕಿದ್ದಾರೆ ಬೆಂಗಳೂರು ಸ್ಥಳದಲ್ಲಿ. ಅದಾಗಿಲ್ಲ. ಅದಾದಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡ್ಮಕ್ಳು ಇದ್ದಂಥ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲ್ಯಾನ್ ಮಾಡಿ ಅವರು ಎಕ್ಸಿಕ್ಯೂಷನ್ ಮಾಡುವಂಥ ಒಟ್ಟು 9 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ. ಅರೆಸ್ಟ್ 9 ಜನ ಆರೋಪಿಗಳು ಯಾರು ಸರ್ ಮತ್ತು ಎಲ್ಲಿ ಅದೇ ಅವ್ರದ್ದು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಬೇಕಾಗಿರೋದ್ರಿಂದ ಆರೋಪಿಗಳ ವಿವರಗಳನ್ನು ನಾವು ನೀಡಲಿಕ್ಕಾಗಲ್ಲ. ಅದು ಟೆಸ್ಟ್ ಐಡೆಂಟಿಫಿಕೇಷನ್ ಕರೆಯಲು ನ್ಯಾಯಾಲಯದ ಅನುಮತಿ ಯಾರು ಐಡೆಂಟಿಫಿಕೇಷನ್ ಅವ್ರಿಗೆ ಅಲ್ಲ A1 ಆರೋಪಿ ಸೇರಿದಂತೆ ಈಗ FIR 3-4 ಜನ ಹೆಸರು ಕೊಟ್ಟಿದ್ದಾರೆ. FIR ಪಬ್ಲಿಕ್ ಆಗಿರ್ತಲ್ಲ ಸಿಗುತ್ತೆ. ಆದರೆ ಈ ಎಲ್ಲ ಹೋಲ್ ಘಟನೆ ಕುರಿತಾಗಿ ಎಲ್ಲ ಆರೋಪಿಗಳ ಒಂದು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಿಸಬೇಕಾಗುತ್ತೆ. ಆರೋಪಿಗಳ ವಿವರವನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸರ್, ಈ ಆರೋಪಿಗಳು ಏನಂತಂದ್ರೆ ಕೊಲೆ ಮಾಡಿದ ಮೇಲೆ ಯಾರು ಕೊಲೆ ಆಗಿರ್ತಾನೆ ಫೈರೋಜ್ ಒಂದು ಮೊಬೈಲನ್ನು ತೊಗೊಂಡು ಹೋಗಿದ್ರೆ ಎಲ್ಲ ಪರಾರಿಯಾಗಿದ್ರು ಎಲ್ಲಿ ಸಿಕ್ಕಿದ್ರಲ್ಲ ಸರ್ ಅಂತ ನೋಡಿ, ತನಿಖೆಯ ವಿವರಗಳನ್ನು ನಾವು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ವಿ. 10ನೇ ತಾರೀಕು ರಾತ್ರಿ ಘಟನೆ ಆಯಿತು. ಘಟನೆ ಆದ ದಿನದಿಂದ ನಮ್ಮ DCP ನಾನ್ ಆರ್ಡರ್ ಮತ್ತು DCP ಕ್ರೈಮ್ ಸೇರಿದಂತೆ ನಾನು ಇಲ್ಲಿ ಲೀಡ್ ಬಿಟ್ಟಿದ್ದು 9 ಜನ ಆರೋಪಿಗಳನ್ನ ಇಂಡಿವಿಜುವಲಿ ನಾನು ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರೋಗೇಷನ್ ಮಾಡಿದ್ದಾರೆ. ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಇದೊಂದು ಗಂಭೀರ ಪ್ರಕರಣ. ಏಕೆಂದರೆ ಮನೆಗೆ ನುಗ್ಗಿ ಮನೆಯಲ್ಲಿರುವಂಥದ್ದು ಹೊಡೆಯುವಂಥದ್ದು ಅತ್ಯಂತ ಗಂಭೀರ ಪ್ರಕರಣ. ಅಷ್ಟೇ ಗಂಭೀರತೆಯಿಂದ ಸಮಗ್ರ ತನಿಖೆಯನ್ನು ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ. ಈ ಪ್ರಕರಣ ಕುರಿತಾಗಿ ಅವರ ಕುಟುಂಬ ಸದಸ್ಯರೇನಿದ್ದಾರೆ ಅವ್ರಿಗೂ ಕೂಡ ನಾವು ಹೆಚ್ಚುವರಿ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಕೊಡ್ತಾ ಇದ್ದಾರೆ. ಮತ್ತು ಭಾಳಷ್ಟು ಜನ ಈ ಪ್ರಕರಣದಲ್ಲಿ ನನಗೆ ಬೇರೆ ಬೇರೆ ಮಾಹಿತಿ ಇದೆ ಅನ್ನುವಂಥದ್ದು ಹೇಳಿರುವಂಥದ್ದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಮಾಧ್ಯಮದಲ್ಲಿ ಕೂಡ ನೋಡಿದ್ದೀನಿ. ಮತ್ತು ಮೃತ ಹೊಂದಿದ ವ್ಯಕ್ತಿಯ ಮನೆಗೆ ಘಟನೆ ನಡೆದ ದಿನ ಭೇಟಿ ನೀಡಿದಂಥ ಸಂದರ್ಭದಲ್ಲಿ
ಭಾಳ ಜನ ನಮಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅವ್ರು ಯಾರ್ಯಾರಿಗೆ ಮಾಹಿತಿ ಇದೆ, ಏನೇನು ಮಾಹಿತಿ ಇದೆ, ಏನೇನು ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ತನಿಖಾಧಿಕಾರಿ ಮುಂದೆ ಅವರು ಹಾಜರು ಮಾಡಿದ್ದಾರೆ. ಇನ್ನು ಅವರ ಆರೋಪಗಳಿಂದ ಅದೆಲ್ಲವನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಅಳವಡಿಸಿಕೊಳ್ಳಿ. अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।